ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ಸಪ್ನಾ ಬದ್ರಿನಾಥ್ ಅಂತ. ಈ ದಿನ ಭಾಗೀರಥಿ ಹಬ್ಬ ನಾವು ಇಲ್ಲಿ ಶಿವಮೊಗ್ಗದಲ್ಲಿ ತುಂಬ ಚೆನ್ನಾಗಿ ಆಚರಿಸ್ತೀವಿ. ಯಾಕೆಂದರೆ ಇದು ಏನು ಸೂಚನೆ ಅಂದರೆ ಇಲ್ಲಿ ಹೊಳೆ ತುಂಬಿರೋದೇ ಇದಕ್ಕೆ ಸೂಚನೆ. ಹೊಳೆ ಮಳೆ ಚೆನ್ನಾಗಿ ಬಂದು ಇಲ್ಲಿ ನಮ್ಮ ತುಂಗಾ ರಿವರು ಚೆನ್ನಾಗಿ ತುಂಬಿದೆ. ಈ ತುಂಬಿರೋದ ಸೂಚನೆಯಿಂದ ನಾವು ಇಲ್ಲಿ ಬಂದು ದೇವರಿಗೆ ಪೂಜೆ ಮಾಡ್ತೀವಿ. ಎಲ್ಲ ಫಲವತ್ತಾಗಿ ಎಲ್ಲ ಚೆನ್ನಾಗಾಗಲಿ, ಮಳೆ ಬೆಳೆ ಇನ್ನೂ ಚೆನ್ನಾಗಾಗಲಿ, ಯಾರಿಗೂ ಯಾವ ರೀತಿಯೂ ತೊಂದರೆ ಆಗಬಾರ್ದು ಅನ್ನೋ ಒಂದು ಕಾರಣಕ್ಕೆ ದೇವರಿಗೆ ಪೂಜೆ ಮಾಡಿ ಬಾಗ್ನ ಸಮರ್ಪಿಸ್ತೀವಿ. ಹಾಗೆ ಇವತ್ತು ಹಬ್ಬದ ವಾತಾವರಣನೇ, ಯಾಕೆಂದರೆ ನಾವು ಮನೆಯಲ್ಲಿ ದೇವರಿಗೆ ಪೂಜೆ ಮಾಡಿ ಹಬ್ಬದ ಅಡುಗೆ ಮಾಡಿ ಅದನ್ನು ತಂದು ನದಿಗೆ ಸಮರ್ಪಿಸ್ತೀವಿ. ಹಾಗೆ ಈ ದಿನ ಇನ್ನೊಂದು ವಿಶೇಷ ಏನಂದರೆ ದಕ್ಷಿಣಾಯನ ಪುಣ್ಯಕಾಲ. ಸೂರ್ಯ ತನ್ನ ದಿಕ್ಕನ್ನು ಬದಲಾಯಿಸ್ತಾರೆ, ತನ್ನ ಪಥ ಬದಲಾಯಿಸೋದು ಅಂತ. ಈ ದಿನ ತುಂಬ ಶ್ರೇಷ್ಠ. ಯಾಕೆಂದರೆ ದಕ್ಷಿಣಾಯನ ಪುಣ್ಯಕಾಲದಲ್ಲಿ ನೀವು ಏನೇ ಕೆಲಸ ಮಾಡಿದ್ರೂ ತುಂಬ ಒಳ್ಳೆಯದಾಗುತ್ತೆ ಅಂತಾರೆ. ಈ ದಕ್ಷಿಣಾಯನ ಪುಣ್ಯಕಾಲದಲ್ಲಿ ಹಿರಿಯರಿಗೆ ತರ್ಪಣ ಬಿಡೋದು ಪ್ರತೀತಿ ಇದೆ. ಹಾಗಾಗಿ ನಾವು ಇವತ್ತು ನಮ್ಮ ಹಿರಿಯರಿಗೆ ತರ್ಪಣ ಸಹ ಬಿಟ್ಟಿದ್ದೀವಿ. ಹಾಗೆ ಮುಂಚೆ ಇಲ್ಲಿ ಪೂಜೆ ಮಾಡೋಕ್ಕೆ ವ್ಯವಸ್ಥೆ ಅಷ್ಟಿರಲಿಲ್ಲ. ಈಗ ಈ ಸ್ಮಾರ್ಟ್ ಸಿಟಿ ಡೆವಲಪ್ಮೆಂಟ್ ಎಲ್ಲ ಆಗಿ ತುಂಬ ಚೆನ್ನಾಗಿ ಡೆವಲಪ್ ಮಾಡಿದ್ದಾರೆ. ಹಾಗಾಗಿ ನಮಗೆ ತುಂಬ ಚೆನ್ನಾಗಿ ನಿಂತ್ಕೊಂಡು ಪೂಜೆ ಮಾಡಿ ಮನಸ್ತೃಪ್ತಿಯಿಂದ ಪೂಜೆ ಮಾಡೋಕ್ಕೆ ಅವಕಾಶ ಕಲ್ಪಿಸ್ಕೊಟ್ಟಿದ್ದಾರೆ. ಹಾಗಾಗಿ ಸ್ಮಾರ್ಟ್ ಸಿಟಿ ಡೆವಲಪ್ಮೆಂಟ್ ಅವ್ರಿಗೆ ಒಂದು ಕೃತಜ್ಞತೆ ಸಲ್ಲಿಸ್ತೀನಿ. ಅಷ್ಟೇ. ಎಲ್ಲರೂ ಭಾಗೀರಥಿ ಹಬ್ಬನ ಆಚರಿಸಿ ಎಲ್ರಿಗೂ ಒಳ್ಳೇದಾಗಲಿ ಅಂತ ಕೇಳ್ಕೊತೀನಿ. ಥ್ಯಾಂಕ್ ಯು.
ದಿವಸ ಬರುತ್ತಂತ ಮಳೆಯಲ್ಲಿ? ತುಂಬ ಖುಷಿ ಆಗ್ತಾ ಇದೆ ಮಳೆ ನೋಡಿ. ತುಂಬ ಅಂದರೆ ನಾವು ಇದೇ ಊರಲ್ಲಿ ಹುಟ್ಟಿ ಬೆಳೆದಿರೋದು. ಫಸ್ಟ್ ಟೈಮ್ ಇದನ್ನು ನೋಡ್ತಾ ಇರೋದು ನಾನು. ಇಷ್ಟೊಂದು ತುಂಬಿ ಮಂಟಪಾಲ ಈ ಥರ ಮಾಡಿರೋದು ತುಂಬ ಖುಷಿ ಆಗ್ತಾ ಇದೆ. ತುಂಬಾ ಎಂಜಾಯ್ ಮಾಡೋಂಗೆ ಆಗ್ತಾಯಿದೆ ಸರ್. ಪೂಜೆ ಅಂದರೆ ಗೊತ್ತಿರಲಿಲ್ಲ ನನಗೆ ಪೂಜೆ ಮಾಡಬೇಕು ಅಂತ. ಬಟ್ ಇವತ್ತು ಹೊಸ್ದಾಗಿ ಬಂದಿರೋದು ನಾನು ಇಲ್ಲಿಗೆ. ಹಾಗಾಗಿ ನೋಡ್ಕೊಂಡೋಗೋಣ, ಮಕ್ಕಳು ನಾವೆಲ್ಲ ಬಂದಿದ್ದೀವಿ, ನೋಡ್ಕೊಂಡೋಗೋಣ ಅಂತ ಬಂದಿದ್ವಿ. ತುಂಬ ಖುಷಿ ಆಗ್ತದೆ. ಇಷ್ಟು ತುಂಬ ಇದನ್ನು ನೋಡಿರಲಿಲ್ಲ ನಾವು ಇಲ್ಲೇ ಹುಟ್ಟಿ ಬೆಳೆದಿರೋದು. ಆದರೂ ಮದುವೆ ಹಾಸನಿಗೆ ಮದುವೆ ಆಗೋದು ಇವತ್ತು ಫಸ್ಟು ನೋಡ್ತೀವಿ. ತುಂಬ ಖುಷಿ ಆಗುತ್ತೆ. ರೇಣುಕಾ. ಮಳೆ ನಿಂತಿದೆ. ಗಿಡ ತೆಗಿತಾರೆ ಆ ಕಡೆ